ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶ್ರೀನಗರದಿಂದ ಸುರಕ್ಷಿತವಾಗಿ 178 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇಂಡಿಗೋ ವಿಮಾನದಲ್ಲಿ 178 ಕನ್ನಡಿಗರು ಆಗಮಿಸಿರೋದು. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಕನ್ನಡಿಗರು ಬಂದಿರೋದು. ವಿಶೇಷ ವಿಮಾನದಲ್ಲಿ ಕನ್ನಡಿಗರನ್ನ ಕರೆ ತಂದಿದ್ದಾರೆ ಸಚಿವ ಸಂತೋಷ್ ಲಾಡ್. ಈ ರೀತಿಯಾಗಿ ದಾಳಿ ಆಗ್ತಾ ಇದ್ದಂತೆ ಅಲ್ಲಿ ಕಾಶ್ಮೀರದಲ್ಲಿರುವಂತಹ ಕನ್ನಡಿಗರನ್ನ ವಾಪಸ್ ಇಲ್ಲಿಗೆ ಕರ್ನಾಟಕಕ್ಕೆ ಕರೆತರುವಂತ ಸುರಕ್ಷಿತ ಕಾರ್ಯಾಚರಣೆಗೆ ಸಂತೋಷ್ ಲಾಡ್ ಅವರು ಕೈ ಹಾಕಿದ್ರು. ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಅಂತ ತೆರಳಿದಂತ ಕನ್ನಡಿಗರು ಇಂಡಿಗೋ 6E9198 ವಿಮಾನದ ಮೂಲಕ ಆಗಮಿಸಿದ್ದಾರೆ. ಅವರನ್ನ ಸ್ಪೆಷಲ್ ಫ್ಲೈಟ್ನಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರೋದು. 178 ಕನ್ನಡಿಗರು ಇಲ್ಲಿಂದ ಕಾಶ್ಮೀರ ಪ್ರವಾಸಕ್ಕೆ ಅಂತ ತೆರಳಿದ್ರು. ಈಗ ಒಂದು ಅಟ್ಯಾಕ್ ಆಗಿರೋದ್ರಿಂದ ಮತ್ತೆ ಈ ರೀತಿ ಅಟ್ಯಾಕ್ಗಳಾಗಲ್ಲ ಅಂತೇಳಿ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಹಾಗಾಗಿ ನಮ್ಮವ್ರನ್ನ ನಾವು ರಕ್ಷಣೆ ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ಉಗ್ರರೇನಿದ್ದಾರೆ, ಪಾಕಿಸ್ತಾನಿಗಳು ಯಾವಾಗ ಬಂದು ಎಲ್ಲಿ ಅಟ್ಯಾಕ್ ಮಾಡ್ತಾರೆ, ಯಾರನ್ನು ಕೊಲ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ. ಹೀಗಾಗಿ ಅಲ್ಲಿದ್ದಂಥ ಎಲ್ಲ ಕನ್ನಡಿಗರನ್ನ ವಾಪಸ್ ತರುವಂಥ ಕಾರ್ಯಾಚರಣೆ ಸದ್ಯಕ್ಕೀಗ 178 ಕನ್ನಡಿಗರನ್ನ ವಿಶೇಷ ವಿಮಾನದ ಮೂಲಕ ಕರ್ನಾಟಕಕ್ಕೆ ಕರೆತರಲಾಗಿದೆ. ಅಂದರೆ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ 178 ಕನ್ನಡಿಗರು ಕೂಡ. ಬದುಕ್ತಲ್ಲಪ್ಪ ಬಡಜೀವ ಅನ್ನುವಂಥ ಒಂದು ನಿಟ್ಟುಸಿರನ್ನು ಬಿಟ್ಟಿರ್ತಾರೆ ಇವರು ಪ್ರವಾಸಿಗರು, ಇಲ್ಲಿಂದ ಅಲ್ಲಿ ಹೋದವರು. ಯಾಕೆಂದರೆ ಈಗ ಅಲ್ಲಿ ಹೋದವರು 28 ಜನ ಹಾದಿ ಹೆಣ ಬೀದಿ ಹೆಣ ಆದರು. ಸದ್ಯಕ್ಕೆ ನಾವಾದರೂ ಬದುಕೊಂಡ್ವಲ್ವಾ ಬಿಡಿ ಅನ್ನುವಂಥ ಒಂದು ಸಮಾಧಾನ ಇದ್ದೇ ಇರುತ್ತೆ. ಇಂಡಿಗೋ ವಿಮಾನದ ಮೂಲಕ ಬಂದಿರೋದು ಇವರು 178 ಜನರು ಕೂಡ. ಈ ಹಿಂದೆ ಕೂಡ ನೋಡಿ ಇಂತಹ ನೈಸರ್ಗಿಕ ವಿಕೋಪಗಳಾದಂಥ ಸಂದರ್ಭದಲ್ಲಿರ್ಬೋದು, ಪ್ರವಾಹ ಅಥವಾ ಒಂದಷ್ಟು ಫ್ಲಡ್ ಆದಂಥ ಸಂದರ್ಭದಲ್ಲಿ ಜನರು ಸಿಲುಕಾಕೊಂಡಿರ್ತಾರಲ್ಲ, ಅವ್ರನ್ನ ಕಾರ್ಯಾಚರಣೆ ಮಾಡಿ ಕರ್ನಾಟಕಕ್ಕೆ ಕರೆತರುವಂಥ ಸಂದರ್ಭದಲ್ಲೂ ಕೂಡ ಸಂತೋಷ್ ಲಾಡ್ ಅವರು ಮುಂದಾಳತ್ವವನ್ನು ವಹಿಸ್ಕೊಂಡು ಟೀಮ್ ಕಟ್ಕೊಂಡು ಹೋಗ್ತಾ ಇದ್ರು. ಈ ಬಾರಿಯೂ ಕೂಡ ಈ ರೀತಿ ಉಗ್ರರ ದಾಳಿ ಆದಾಗ ಅಲ್ಲಿ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಯಾರ್ಯಾರಿದ್ರೋ ಕನ್ನಡಿಗರು ಪ್ರವಾಸಕ್ಕೆ ಹೋಗಿದ್ರಲ್ಲ ಅವರೆಲ್ಲರನ್ನೂ ಸೇಫ್ ಆಗಿ ಕರ್ಕೊಂಡು ಬಂದಿದ್ದಾರೆ. ಕನ್ನಡಿಗರಿಗೆ ಸುರಕ್ಷಿತವಾಗಿ ಬಂದಿಳಿದಿರೋದು.